ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ತುಂಬ ಜನ ಕೇಳ್ತಾನೆ ಇದ್ದೀರಾ, ನಮ್ಮ ಕ್ವಶನ್ ಪೇಪರು 2025 ವಾರ್ಷಿಕ ಪರೀಕ್ಷೆ SLC ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಅಂತ ಹೇಳ್ತಾ ಇದ್ರಿ. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ನೆಲ್ಲ ನೋಡಿರ್ತೀರಾ ಲೀಕ್ ಆಗಿವೆ ಅಂತ. ಇದು ನಿಜ ಅಂತ ಕೇಳ್ತಾ ಇದ್ರಿ. ಮತ್ತು ವೆಬ್ ಕಾಸ್ಟಿಂಗ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ರಿ. ವೆಬ್ ಕಾಸ್ಟಿಂಗ್ ಇರಲ್ಲ ಅಂತೆ, ಅಂದರೆ ಕ್ಯಾಮ್ರಾ ಇರಲ್ಲ ಅಂತ ಈ ವರ್ಷ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಶನ್ ಮಾಡ್ತೀನಿ. SLC ಪರೀಕ್ಷೆ ಬರೆಯೋರು ಎಲ್ಲ ಗೊಂದಲ ಇಟ್ಕೊಂಡಿದ್ದೀರಾ ಅಲ್ವಾ? ಸೊ ಕೊನೆಯವರೆಗೆ ನೋಡಿ, ನಿಮ್ಮೆಲ್ಲ ಗೊಂದಲ ಕ್ಲಿಯರ್ ಮಾಡೇ ಸೊ ಕ್ವಶನ್ ಬರ್ರಿ ನಿಜಾನ ಸುಳ್ಳ ಎಲ್ಲ ಹೇಳ್ಬಿಡ್ತೀನಿ. ಸೊ ಕೊನೆಯವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ರ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಹಿಂದಿನ ದಿನ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಕ್ವಶನ್ ಪೇಪರ್ಸು ಎಲ್ಲವನ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸು ಸವೇರ್ ಎಕ್ಸಾಮ್ಗೆ ಬರ್ತವೆ. ಮಿಸ್ ಮಾಡಿ ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. SLC ಒಂದೇ ಬಾರಿ ಇರೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನೀವು ಮಾಡಿಲ್ಲ ಅಂದರೆ ಮಿಸ್ ಮಾಡಿದರೆ ನಮ್ಮ ಯಾವ ವಿಡಿಯೋಗಳು ನಿಮಗೆ ಸಿಗೋದಿಲ್ಲ. ಅಂಥ ಸಮಯದಲ್ಲಿ ನಿಮಗೆ ಹುಡ್ಕೋಕ್ಕೋದ್ರೆ ವಿಡಿಯೋ ಸಿಗೋದಿಲ್ಲ. ಸೊ ತಪ್ಪದೆ ಈಗಲೇ ಮಾಡ್ಕೊಳ್ಳಿ. ವೇಟ್ ಮಾಡ್ತಾ ಇರ್ತೀನಿ. ಮಾಡಿದ್ರಾ? ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲೈಕ್ ಮತ್ತು ಶೇರ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. ಯಾಕಂದರೆ ಇದೇ ರೀತಿ ನಿಮಗೆ SLC ಅಪ್ಡೇಟ್ ಕೊಡೋಕ್ಕಾದ್ರೆ ಸಹ ಆಗ್ತದೆ. ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಹೌದು, ಈಗ ಮೊದಲನೇದಾಗಿ ಕ್ವಶನ್ ಪೇಪರ್ಗೆ ಬರೋಣ. ಕ್ವಶನ್ ಪೇಪರು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ನೀವು, ಅಥವಾ ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇದು ನಿಜಾನ ಅಂತ ಕೇಳ್ತಾ ಇದ್ರಿ. ನೋಡಿ, ಈ ಒಂದು ಕ್ವಶನ್ ಪೇಪರು ಕಂಪ್ಲೀಟ್ ಫೇಕ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ SLC ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಸೆಟ್ ಮಾಡ್ತಾರೆ ಅಂತ ಮೊದಲು ಹೇಳ್ಬಿಡ್ತೀನಿ. ನೋಡಿ ಅವರು 4-5 ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಆ್ಯನ್ಯುವಲ್ ಎಕ್ಸಾಮ್ಗೆ 4-5 ಕ್ವಶನ್ ಪೇಪರ್ನ ರೆಡಿ ಮಾಡ್ತಾರೆ. ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಅಲ್ಲಿ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಇಟ್ಕೊಳ್ಳಿ. ಲೀಕ್ ಆಗಿದೆ ಅಲ್ವಾ, ಅದನ್ನು ಬಿಟ್ಟು ಬೇರೆ ಕ್ವಶನ್ ಪೇಪರ್ನ ತೆಗಿತಾರೆ. ಅರ್ಥ ಆಯ್ತಾ? ಬೇರೆ ಕ್ವಶನ್ ಪೇಪರ್ನ ಕೊಡ್ತಾರೆ ನಿಮಗೆ. ಸೊ ಪ್ರತಿ ವರ್ಷ ಇದೇ ರೀತಿ ಆಗ್ತದೆ. ತುಂಬ ವಿದ್ಯಾರ್ಥಿಗಳು ಆ ಒಂದು ಕ್ವಶನ್ ಪೇಪರ್ ನಂಬಿಟ್ಟು ಏನು ಮಾಡ್ಕೋತಾರೆ ಅಂದರೆ ಫೇಲ್ ಆಗಿ ಹೋಗ್ತಾರೆ. ಸೊ ಆದ್ದರಿಂದ ಕ್ವಶನ್ ಪೇಪರ್ ಲೀಕ್ ಆಗೋದು ಕಡಿಮೆ. ಈಗ ಲೀಕ್ ಏನಾಗಿದೆಯಲ್ಲ, ಸೊ ಅವೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬೋರ್ಡವರು ಪ್ರತಿಯೊಂದು ಕ್ವಶನ್ ಪೇಪರ್ ಚೆಕ್ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಕ್ವಶನ್ ಪೇಪರ್ ಬೇರೆ ಏನು ಕೊಡ್ತಾರೆ. ಇನ್ನು ಎಕ್ಸಾಮ್ ಹಿಂದಿನ ಕ್ವಶನ್ ಪೇಪರ್ ಲೀಕ್ ಮಾಡ್ತಾರೆ. ಅದು ಅಂಥ ಒಂದು ಸಂದರ್ಭದಲ್ಲಿ ಬರೋದಿಲ್ಲ, 100% ಬರೋದಿಲ್ಲ. ಕ್ವಶನ್ ಪೇಪರ್ ಬರೋದಿಲ್ಲ. ಕೆಲವೊಂದು ಕ್ವಶನ್ ಬರ್ಬೋದು. ಯಾಕಂದರೆ ಯಾವುದೇ ಕ್ವಶನ್ ಪೇಪರ್ ಆಗಿರಲಿ, ಅಲ್ಲಿ ಕೆಲವಷ್ಟು ಕ್ವಶನ್ ಅಂತ ಇರ್ತವೆ, ಅಲ್ಲಿ ಬರ್ಬೋದು. ಬಟ್ ನೀವು ಅದನ್ನು ರೆಫರೆನ್ಸ್ ಮಾತ್ರ ಇಟ್ಕೊಳ್ಳಿ. ಇನ್ ಕೇಸ್ ಎಲ್ಲೋ ಕ್ವಶನ್ ಪೇಪರ್ ನೋಡಿದ್ರಿ, ಅದು ಪ್ರಾಕ್ಟೀಸ್ ಮಾತ್ರ ಇಟ್ಕೊಳ್ಳಿ. ಉಳಿದಿದ್ದನ್ನು ನೀವು ಚೆನ್ನಾಗಿ ಓದಲೇಬೇಕು. ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗಬೇಕು. ಅರ್ಥ ಆಯ್ತಾ? ಸೊ ಟೆನ್ಷನ್ ಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಈಗಾಗಲೇ ಚಾನಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಹಾಕಿದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಅವೇ ಎಕ್ಸಾಮಿಗೆ ಬರುವಂಥದ್ದು. ಸೊ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲವನ್ನು ಹಾಕಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ತುಂಬ ಜನ ಕೇಳ್ತಿದ್ರಿ ವೆಬ್ ಕಾಸ್ಟಿಂಗ್ ಕ್ಯಾನ್ಸಲ್ ಆಯಿತು ಅಂತೆ, ನಿಜಾನ ಅಂತ. ನೋಡಿ, ಇಂಥ ಸುಳ್ಳು ಸುದ್ದಿನ ಹಬ್ತಾ ಇದ್ದಾರೆ. ವೆಬ್ ಕಾಸ್ಟಿಂಗ್ ಯಾವುದೇ ರೀತಿ ಕ್ಯಾನ್ಸಲ್ ಆಗೋದಿಲ್ಲ. ಈ ವರ್ಷ ವೆಬ್ ಕಾಸ್ಟಿಂಗ್ ಇದೇ ಇರ್ತದೆ, 100% ವೆಬ್ ಕಾಸ್ಟಿಂಗ್ ಇರ್ತದೆ. ಸೊ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಅದು ಪಾಡಿಗೆ ಅದು ವೆಬ್ ಕಾಸ್ಟಿಂಗ್ ಇರ್ತದೆ. ನಿಮ್ಮ ಪಾಡಿಗೆ ನೀವು ಬರೀರಿ. ಸೊ ಅಲ್ಲಿ ಬಂದುಬಿಟ್ಟು ಜಸ್ಟ್ ನಿಮಗೆ ಸಹಿ ಮಾಡ್ಸೋಕೆ ಬರ್ತಾರೆ ಅಷ್ಟೇ, ಮತ್ತೆ ನಿಮ್ಮನ್ನು ಕೇಳೋದಿಲ್ಲ. ಹೇಗಿದ್ರು ನೀವು ಓದ್ಕೊಂಡು ಹೋಗಿರ್ತೀರ. ಸೊ ಬರೀರಿ. ಕಾಪಿ ನಡಿ ಅಂತ ಕೇಳ್ತಾ ಇದ್ರಿ, ಕಾಪಿ ನಡೆಯೋಲ್ಲ. ಸೊ ಕಾಪಿ ನಡೆಯೋಲ್ಲ. ಇನ್ ಕೇಸ್ ಲಾಸ್ಟಿಗೆ ಎಕ್ಸಾಮ್ ಕೊನೆಗೆ ಒಂದು 5 ನಿಮಿಷ ಏನಾದರೂ ಹಿಂದೆ ಮುಂದೆ ನೋಡಿ ಬರೋಕ್ಕೆ ಟೈಮ್ ಸಿಗ್ಬೋದು. ಆಲ್ಮೋಸ್ಟ್ ಸಿಗೋದಿಲ್ಲ ಅನ್ಕೋತೀನಿ. ಸೊ ಸಾಧ್ಯ ಆದರೆ ಬರೀರಿ. ಆಲ್ಮೋಸ್ಟು CC ಕ್ಯಾಮೆರಾ ಇರ್ತದೆ. ಸೊ ಎಲ್ಲವನ್ನ ಸ್ಟ್ರಿಕ್ಟಾಗಿ ಮಾಡ್ತಾ ಇರ್ತಾನೆ. ಸೊ ತಪ್ಪದೆ ಎಲ್ಲವನ್ನ ಕರೆಕ್ಟಾಗಿ ಓದ್ಕೊಂಡು ಹೋಗಿ. ಅರ್ಥ ಆಯ್ತಾ? ಮತ್ತು ಏನಾದರೂ ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಸೊ ಎಕ್ಸಾಮ್ ಮುಂದೂಡಿಕೆ ಆಗ್ತದೆ ಅಂತ ಕೇಳ್ತಾ ಇದ್ರಿ. ಮುಂದೂಡಿಕೆ ಯಾವುದೇ ರೀತಿ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಇದೇ ಫೈನಲ್ ಟೈಮ್ ಟೇಬಲ್ಲು. ಎಕ್ಸಾಮ್ನ ಅದೇ ರೀತಿ ನಡೆಸ್ತಾ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಈಗಾಗಲೇ ಚಾನಲಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಅವೈಲೇಬಲ್ ಇರ್ತದೆ. ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.